ನಮಸ್ತೆ ವೀಕ್ಷಕರೇ, ಪದ್ಮಾವತಿಯ ಮುಂದುವರೆದ ಭಾಗಕ್ಕೆ ಸ್ವಾಗತ. ಮೊದಲನೇ ಭಾಗ ನೋಡದೆ ಇಲ್ಲಿಗೆ ಬಂದಿರೋರು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಮೊದಲನೇ ಭಾಗದ ಲಿಂಕ್ ಸಿಗುತ್ತೆ, ಕ್ಲಿಕ್ ಮಾಡಿ ಮೊದಲು ನೋಡ್ಕೊಳ್ಳಿ, ನಂತರ ಬನ್ನಿ. ಆಲ್ರೆಡಿ ಮೊದಲನೇ ಭಾಗ ನೋಡಿ ಕಂಟಿನ್ಯೂ ಮಾಡ್ತಿರೋ ವೀಕ್ಷಕರೇ, ರತನ್ ಸಿಂಗ್ ಅಲಾವುದ್ದೀನ್ ಆಹ್ವಾನಕ್ಕೆ ಒಪ್ಪಿ ಅತಿಥಿಯಾಗಿ ಒಂಟಿಯಾಗಿ ಹೋಗಿರ್ತಾನೆ. ಈಗ ಮುಂದುವರೆದ್ರೆ ಅಲಾವುದ್ದೀನ್ ರತನ್ ಸಿಂಗ್ ನ ಸ್ವಾಗತ ಮಾಡಿಕೊಂಡು ತನ್ನ ಕುರ್ಚಿ ಮೇಲೆ ಕೂರಿಸಿ, ಇವತ್ತು ಚಿತ್ತೂರಿನಲ್ಲಿ ನನ್ನ ಕೊನೆಯ ದಿನ, ಇವತ್ತು ಹಿಂದಿರುಗ್ತಿದ್ದೀನಿ. ಈ ಮಣ್ಣಿನಲ್ಲಿ ನನಗೆ ತುಂಬಾ ನೆನಪುಗಳಿವೆ. ಈ ಮಣ್ಣಲ್ಲಿ ನನ್ನ ಸೈನಿಕರು ನನ್ನ ಕಣ್ಣ ಮುಂದೆನೆ ಬಲಿಯಾದ್ರು. ನನ್ನ ಒಂದು ಪುಟಾಣಿ ಪಕ್ಷಿ ಕೂಡ ನೀವು ಬಿಟ್ಟ ಬೆಂಕಿಯ ಬಾಣಕ್ಕೆ ತುತ್ತಾಯಿತು. ಪರವಾಗಿಲ್ಲ, ಈ ಮಣ್ಣಿನ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಈ ಮಣ್ಣನ್ನ ನಾನು ತಗೊಂಡು ಹೋಗ್ತೀನಿ, ನಿಮ್ಮನ್ನು ಸೇರಿ ಅಂತ ಹೇಳಿ ಚಪ್ಪಾಳೆ ತರ್ತಾನೆ. ಅಲಾವುದ್ದೀನ್ ಸೈನಿಕರು ಸುತ್ತುವರಿತಾರೆ. ಕೊನೆಗೂ ಅಲಾವುದ್ದೀನ್ ಕುತಂತ್ರ ಬುದ್ಧಿನ ತೋರಿಸ್ಬಿಟ್ಟ. ಈಗಲೂ ಒಂದು ಚೂರು ವಿಚಲಿತನಾಗದೆ ರತನ್ ಸಿಂಗ್, ಹಾಗಿದ್ರೆ ಕಿಳ್ಜಿಗಳ ನೀತಿ ತತ್ವ ಇದೇನಾ? ಅತಿಥಿಗಳನ್ನ ಸತ್ಕರಿಸುವ ರೀತಿ ಇದೇನಾ? ನಿನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲಾವುದ್ದೀನ್ ಅಂತಾನೆ. ಅದಕ್ಕೆ ಆ ದೇವರೇ ನನ್ನನ್ನು ನಂಬೋದಿಲ್ಲ ರತನ್ ಸಿಂಗ್, ನೀನು ಕೂಡ ನನ್ನ ನಂಬಿಕೆ ಮುರಿದೆ. ನಾನು ರಾಣಿಯ ಮುಖವನ್ನ ನೋಡುವುದಕ್ಕೂ ಮುಂಚೆ ಪರದೆ ಎಳೆದ್ಬಿಟ್ಟೆ. ಈಗ ನಿನ್ನ ಸೆರೆ ಹಿಡಿದು ಚಿತ್ತೂರಿಗೆ ಕರ್ಕೊಂಡು ಹೋಗ್ತೀನಿ. ನಿನ್ನಿಂದಾನೇ ರಾಣಿ ಪದ್ಮಾವತಿಯನ್ನ ಅಲ್ಲಿಗೆ ಕರ್ಸ್ಕೋತೀನಿ. ಪದ್ಮಾವತಿ ಬರೋಕೆ ಒಪ್ಪದಿದ್ರೆ ಚಿತ್ತೂರನ್ನ ನಿಮ್ಮಿಂದ ಕಿತ್ಕೊಳ್ತೀನಿ ಅಂತ ಹೇಳಿ ಬಂಧಿಸೋಕೆ ಹೇಳ್ತಾನೆ. ಆಗ ರಾಜಗುರು ಆಗಿದ್ದ ರಾಘವ್ ಚೇತನ್ ಬಂದು ತನ್ನ ಶಪಥ ಸಾಧಿಸಿಬಿಟ್ಟೆ ಅಂತ ಮುಗುಳು ನಗ್ತಾನೆ. ರತನ್ ಸಿಂಗ್ಗೆ ಇದರ ಹಿಂದೆ ಇರೋ ಪಿತೂರಿ ಇವನದೇ ಅಂತ ಅರ್ಥ ಆಗುತ್ತೆ. ಇಷ್ಟೊತ್ತಾದ್ರೂ ತನ್ನ ರಾಜ ಇನ್ನೂ ಹೊರಗಡೆ ಬಂದಿಲ್ವಲ್ಲ ಅಂತ ಘೋರಾ ಸಿಂಗ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಈಗಾಗಲೇ ರತನ್ ಸಿಂಗ್ ಅಪಹರಣ ಆಗ ಹೋಗಿದೆ. ಆಗ ರಾಘವ್ ಚೇತನ್ ಬಂದು ಇಲ್ಲಿಗೆ ಬಂದಿದ್ದ ಬಿರುಗಾಳಿ ರತನ್ ಸಿಂಗ್ ನ ದೆಹಲಿಗೆ ಎತ್ಕೊಂಡು ಹೋಗಿದೆ. ಅವನ ನಾಡಿಂದ ಅವನನ್ನೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದೀನಿ ಅಂತಾನೆ. ಘೋರಾ ಸಿಂಗ್ ಅಂದ್ರೆ ಅಲಾವುದ್ದೀನ್ ಚಿತ್ತೂರ್ಗೆ ಬರೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ನೀನಾ ದ್ರೋಹಿ ಅಂತ ಕತ್ತಿ ತೆಗೆದಾಗ ನನ್ನ ಮೈ ಮೇಲೆ ಸಣ್ಣ ಗಾಯ ಆದ್ರೂ ನಿಮ್ಮ ರಾಜ ಪ್ರಾಣ ಕಳ್ಕೊಳ್ತಾನೆ. ಹೋಗಿ ರಾಣಿ ಪದ್ಮಾವತಿಗೆ ಹೇಳು, ರಾಜನನ್ನ ನೋಡ್ಬೇಕಂದ್ರೆ ದೆಹಲಿಗೆ ಅವಳು ಬರ್ಬೇಕು ಅಂತ ಹೇಳ್ತಾನೆ. ವಿಷಯ ತಿಳಿದು ಚಿತ್ತೂರಲ್ಲಿ ದೊಡ್ಡ ಬಿರುಗಾಳಿನೇ ಎದ್ದೇಳುತ್ತೆ. ರಾಣಿ ಪದ್ಮಾವತಿ ರಾಜ ಬರುವವರೆಗೂ ನಾನು ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದಿಲ್ಲ ಅಂತ ಕನ್ನಡಿಗೆ ಮಣ್ಣು ಮೆತ್ತಿಸ್ತಾಳೆ. ರತನ್ ಸಿಂಗ್ ಮೊದಲನೇ ಹೆಂಡತಿ ನಾಗಮತಿ ಎಲ್ಲರನ್ನ ಕರೆದು ಹೊತ್ಕೊಂಡು ಗೋಳಾಡ್ತಾ ಪದ್ಮಾವತಿಗೆ, ನೀನು ರಾಜಗುರುನ ಬಹಿಷ್ಕಾರ ಹಾಕ್ಲಿಲ್ಲ ಅಂದಿದ್ರೆ ಅವನು ಸುಲ್ತಾನ ಜೊತೆ ಕೈ ಜೋಡಿಸ್ತಿರ್ಲಿಲ್ಲ, ಚಿತ್ತೂರಿಗೆ ಅಪಾಯ ಬರ್ತಿರ್ಲಿಲ್ಲ. ಈಗ ನಮ್ಮ ರಾಜ ಶತ್ರುಗಳ ಕೇಳಿರೋದಕ್ಕೆ ನೀನೇ ಕಾರಣ. ನಿನ್ನ ಸೌಂದರ್ಯನೇ ಇದಕ್ಕೆಲ್ಲ ಕಾರಣ ಆಗಿದೆ. ನಿನ್ನಿಂದಾಗಿರೋ ಸಮಸ್ಯೆಗೆ ನೀನೇ ಅನುಭವಿಸಬೇಕು. ಅಲಾವುದ್ದೀನ್ ಷರತ್ತುಗಳಿಗೆ ಒಪ್ಪಿ ಪದ್ಮಾವತಿ ದೆಹಲಿಗೆ ಹೋಗ್ಬೇಕು ಅಂತಾಳೆ. ಆಗ ರತನ್ ಸಿಂಗ್ ತಾಯಿ, ಸುಲ್ತಾನ್ಗೆ ಹೆದ್ರೆ ನಾವು ಪದ್ಮಾವತಿನ ದೆಹಲಿಗೆ ಕಳಿಸೋದು ಅಸಾಧ್ಯವಾದ ಮಾತು ಅಂತಾಳೆ. ಮತ್ತೊಬ್ಬ ಹೆಂಗಸು, ಅಂತ ಒತ್ತಡದ ಸಂದರ್ಭ ಬಂದ್ರೆ ಇಡೀ ಚಿತ್ತೂರಿನ ಹೆಂಗಸರು ಬೆಂಕಿಗೆ ಹಾರಿ ನಮ್ಮ ಘನತೆಯನ್ನ ಕಾಪಾಡ್ಕೊಳ್ತೇವೆ ಹೊರತು ನಮ್ಮ ರಾಣಿಯನ್ನ ಈ ಕೋಟೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡುದಿಲ್ಲ ಅಂತಾಳೆ. ಆಗ ನಾಗಮತಿ, ನನ್ನ ಕಷ್ಟ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹತ್ಕೊಂಡು ಕೂತಾಳೆ. ಆಗ ಪದ್ಮಾವತಿ ಮುಂದೆ ಬಂದು, ನಾನು ದೆಹಲಿಗೆ ಹೋಗ್ತೀನಿ ಅಂತ ಮಹಾಕಾಳಿನೇ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ತನ್ನ ನಿವಾಸ ಬಿಟ್ಟು ಹೋಗ್ಬೇಕು. ಅಂತದ್ರಲ್ಲಿ ಯಕಶ್ಚಿತ್ ಮನುಷ್ಯರು ನಾವು ಚಿತ್ತೂರ್ ಕೋಟೆ ಬಿಟ್ಟು ಹೋಗೋಕ್ಕಾಗಲ್ವಾ? ರಾಜಪುತ್ರ ಮಹಿಳೆಯರು ಕೂಡ ಯೋಧರಿಗೆ ಸಮ ಅಂತ ತನ್ನ ನಿರ್ಧಾರ ಹೇಳಿ ಹೋಗ್ತಾಳೆ. ಈ ಕಡೆ ಅಂಡರ್ ಗ್ರೌಂಡ್ ಅಲ್ಲಿ ರತನ್ ಸಿಂಗ್ ನ ಸೆರೆಮನೆಯಲ್ಲಿ ಕೂಡ ಹಾಕಿದ್ರೆ ಅದನ್ನ ನೋಡ್ತಾ ಸಂತೋಷದಿಂದ ರಾಘವ್ ಚೇತನ್ ಕೊಡಲ್ ನುಡಿಸಿ, ನಾನು ಮೊದಲೇ ಹೇಳಿದ್ನಲ್ಲ ನಿನ್ನ ಮಂಡಿಯರಿಗೆ ಕೂರಿಸ್ತೀನಿ ಅಂತ, ಪಾಪ ನಿನಗೆ ನೋವಾಗ್ತಿರ್ಬಹುದು, ಆ ನೋವನ್ನ ಮರ್ಸೋದಕ್ಕೋಸ್ಕರನೇ ಈ ಯಮರಾಗನ ನುಡಿಸ್ತಿದ್ದೀನಿ ಅಂತಾನೆ. ಆಗ ರತನ್ ಸಿಂಗ್, ಒಂದು ಸಮಯದಲ್ಲಿ ನಿನ್ನ ಕೊಳಲಿನ ರಾಗ ಶ್ರೀಗಂಧದ ಸುಗಂಧವನ್ನ ಬೀರ್ತಿತ್ತು, ಈಗ ದುರ್ಗಂಧವನ್ನ ಬೀರ್ತಿದೆ. ನನ್ನ ಶತ್ರುವಿನ ತಲೆ ನನ್ನ ಕಾಲಡಿಯಲ್ಲಿ ಬಂದು ಬೀಳುತ್ತೆ, ನೋಡ್ತಿರೋ ಅಂತ ಸವಾಲ್ ಹಾಕ್ತಾನೆ. ಈ ಕಡೆ ರತನ್ ಸಿಂಗ್ ಸೇನಾಧಿಪತಿ ಘೋರಾ ಸಿಂಗ್ ಪದ್ಮಾವತಿ ಹತ್ರ ಬಂದು, ನಿಮಗೆ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಲ್ವಾ? ನೀವು ದೆಹಲಿಗೆ ಹೋಗೋದಾದ್ರೆ ಮೊದಲು ನನ್ನ ತಲೆ ಕಡಿದು ಹೋಗಿ, ಇಂಥ ಅವಮಾನದಿಂದ ಬದುಕೋದ್ರ ಬದಲು ಸಾಯೋದೇ ಒಳ್ಳೇದು ಅಂತಾನೆ. ಆಗ ಪದ್ಮಾವತಿ, ನಂಬಿಕೆ ಇದೆ, ಆದ್ರೆ ಎಲ್ಲ ಯುದ್ಧಗಳನ್ನು ಶಸ್ತ್ರಗಳಿಂದಲೇ ಗೆಲ್ಲಬೇಕಂತಿಲ್ಲ, ಕೆಲವು ಸಲ ಬುದ್ಧಿ ತಂತ್ರಗಾರಿಕೆ ಉಪಯೋಗಿಸಬೇಕು. ನಾನು ನಿಮ್ಮ ಸಹೋದರಿಯಾಗಲ್ಲ, ರಾಣಿ ಪದ್ಮಾವತಿಯಾಗಿ ಆಜ್ಞೆ ನೀಡ್ತಿದ್ದೀನಿ, ನನ್ನ ಸಂದೇಶವನ್ನ ಅವನಿಗೆ ತಲುಪಿಸಿ ಅಂತ ಹೇಳ್ತಾಳೆ. ಈಗ ಪದ್ಮಾವತಿ ಕಳಿಸಿದ ಸಂಕೋಲೆಯನ್ನ ರಾಘವ್ ಚೇತನ್ ಅಲಾವುದ್ದೀನ್ ಮುಂದೆ ಓದ್ತಾನೆ. ಚಿತ್ತೂರಿನ ಮಹಾರಾಜರ ಸುರಕ್ಷತೆಯ ದೃಷ್ಟಿಯಿಂದ ರಾಣಿ ಪದ್ಮಾವತಿ ಆದ ನಾನು ದೆಹಲಿಗೆ ಬರಲು ಒಪ್ಪಿದ್ದೇನೆ, ಆದ್ರೆ ನನ್ನ ಕೆಲವು ನಿಬಂಧನೆಗಳಿವೆ. ನನ್ನ ಜೊತೆ ಚಿತ್ತೂರಿನ 800 ಹೆಂಗಸರು 800 ಪಲ್ಲಕ್ಕಿಯಲ್ಲಿ ಬರ್ತಾರೆ ಅಂತ ಹೇಳಿದಾಗ ಅಲಾವುದ್ದೀನ್ ಒಪ್ಕೊಂಡಿದ್ದೀನಿ ಅಂತಾನೆ. ಹೆಂಗಸರೆಲ್ಲ ಪ್ರತ್ಯೇಕವಾದ ಜಾಗದಲ್ಲಿ ಉಳ್ಕೊಳ್ತಾರೆ, ಅಲ್ಲಿಗೆ ಯಾವುದೇ ಗಂಡಸರು ಹೋಗುವ ಹಾಗಿಲ್ಲ ಅಂತ ಹೇಳಿದಾಗ ಅದಕ್ಕೂ ಒಪ್ಕೊಂಡಿದ್ದೀನಿ ಅಂತಾನೆ. ನಂತರ ಮೊದಲು ರಾಜನನ್ನ ಭೇಟಿ ಮಾಡಿ ಅವರ ಬಿಡುಗಡೆಯಾದ ನಂತರವೇ ಸುಲ್ತಾನನ್ನ ಭೇಟಿ ಮಾಡ್ತೀನಿ ಅಂತ 3ನೇ ನಿಬಂಧನೆ ಹೇಳಿದಾಗಲೂ ಒಪ್ಕೊಂಡಿದ್ದೀನಿ ಅಂತಾನೆ. ಕೊನೆಯ ನಿಬಂಧನೆಯನ್ನ ಓದ್ತಿದ್ದೀನಿ ಅಂತ ಹೇಳಿ ರಾಘವ್ ಚೇತನ್ ನಗುತ್ತಾ ಹೇಳ್ತಾನೆ, ಆದ್ರೆ ಇದು ಸಾಧ್ಯವೇ ಇಲ್ವಲ್ಲ, ನೀವು ಒಪ್ಪೋದಿಲ್ಲ ಅಂತ ನಗ್ತಿದ್ದಾಗ ಅಲಾವುದ್ದೀನ್, ಅದೇನು ಹೇಳು ರಾಘವ್ ಅಂತಾನೆ. 4ನೇ ನಿಬಂಧನೆಯಲ್ಲಿ ರಾಘವ್ ಚೇತನ್ ತಲೆ ತೆಗೆದು ಇಲ್ಲಿಗೆ ಕಳಿಸಿದ ನಂತರವೇ
ಚಿತ್ತೂರಿಂದ ಪಲ್ಲಕ್ಕಿಗಳು ಹೊರಡೋದು ಅಂತ ಇರುತ್ತೆ. ಇದನ್ನ ಓದಿ ಅದು ಸಾಧ್ಯವಾಗದ ಮಾತು ಅಂತ ರಾಘವ್ ಚೇತನ್ ನಗ್ತಿರ್ಬೇಕಾದ್ರೆ ಅಲಾವುದ್ದೀನ್ ಅದಕ್ಕೂ ಸಹ ಒಪ್ಕೊಂಡಿದ್ದೀನಿ ಅನ್ಬಿಡ್ತಾನೆ. ತಕ್ಷಣ ಭಯಭೀತನಾದ ರಾಘವ್, ಇದು ಅನ್ಯಾಯ ಸುಲ್ತಾನ್, ಪದ್ಮಾವತಿ ಇಲ್ಲಿಗೆ ಬರೋದಕ್ಕೆ ಕಾರಣ ಆಗಿರೋದೇ ನಾನು ಅಂತ ಅವನು ಏನೇ ಕೇಳ್ಕೊಳ್ತಿದ್ರು ಒಪ್ಕೊಂಡಿದ್ದೀನಿ ಅಷ್ಟೇ ಅಂದ್ಬಿಡ್ತಾನೆ. ಈಗ ಘೋರಾ ಸಿಂಗ್ ಪದ್ಮಾವತಿ ಬಳಿ ಬಂದು ಅಲಾವುದ್ದೀನ್ ನೀವು ಹಾಕಿದ ಎಲ್ಲಾ ನಿಬಂಧನೆಗಳಿಗೂ ಒಪ್ಕೊಂಡಿದ್ದೀನಿ ಅಂತ ಸಂಕೋಲೆ ಕಳಿಸಿದ್ದಾನೆ. ಜೊತೆಗೆ ಉಡುಗೊರೆಯಾಗಿ ನೀವು ಹೇಳಿದ ಹಾಗೆ ರಾಘವ್ ಚೇತನ್ ತಲೆ ಬಂದಿದೆ ಅಂತ ತೋರಿಸ್ತಾನೆ. ಘೋರಾ ಸಿಂಗ್, ಕ್ಷಮಿಸಿ ಮಹಾರಾಣಿ, ನಿಮ್ಮ ತೀಕ್ಷ್ಣ ಆಲೋಚನೆಯನ್ನ ನಾವು ಕಡೆಗಣಿಸಿದ್ವಿ. ಚಿತ್ತೂರಲ್ಲೇ ಕುಳಿತು ನಮ್ಮ ಒಬ್ಬ ಶತ್ರುವನ್ನ ನೀವು ನಾಶ ಮಾಡ್ಬಿಟ್ರಿ ಅಂತಾನೆ. ಆಗ ಪದ್ಮಾವತಿ, ಮುಂದಿನದು ಸುಲ್ತಾನ್ ತಲೆ, ಅದಕ್ಕೆ ನಿಮ್ಮ ಬೆಂಬಲ ನನಗೆ ತುಂಬಾ ಅವಶ್ಯಕತೆ ಇದೆ ಅಂತಾಳೆ. ಆಗ ಘೋರಾ ಸಿಂಗ್, ಆಜ್ಞೆ ಮಾಡಿ ರಾಣಿ, ಇನ್ನು ಮುಂದೆ ಪ್ರತಿಯೊಬ್ಬ ರಾಜಪುತರು ನಿಮ್ಮ ಆಜ್ಞೆಯನ್ನ ಚಾಚೆ ತಪ್ಪದೆ ಪಾಲಿಸ್ತೀವಿ ಅಂತಾನೆ. ಹಾಗಿದ್ರೆ ಪಲ್ಲಕ್ಕಿಗಳನ್ನ ಸಿದ್ಧ ಮಾಡಿ, ನಾಳೆನೆ ದೆಹಲಿಗೆ ಹೊರಡೋಣ ಅಂತ ಹೇಳಿ ಈಗ 800 ಪಲ್ಲಕ್ಕಿಗಳನ್ನ ಸಿದ್ಧ ಮಾಡಿ 800 ಮಹಿಳೆಯರು ಪ್ರಯಾಣವನ್ನ ಶುರು ಮಾಡ್ತಾರೆ. ಈ ಕಡೆ ಅಲಾವುದ್ದೀನ್ ಸಂಜೆ ಊಟ ಮುಗಿಸಿ ಸಹಚರರ ಜೊತೆ ಕವಿತೆಗಳನ್ನ ಹೇಳ್ತಾ ಇರ್ತಾನೆ. ಅದನ್ನ ಅದ್ಭುತವಾಗಿದೆ ಅಂತ ಅಲ್ಲಿನ ಕವಿಗಳು ಚಪ್ಪಾಳೆ ಹೊಡೆದು ಪ್ರಶಂಸೆ ನೀಡ್ತಾರೆ. ಆಗ ಹಿತಾತ್ ಖಾನ್ ಸುಮ್ಮನೆ ನಿಂತಿರೋದನ್ನ ನೋಡಿ ಅಲಾವುದ್ದೀನ್, ವಿಪರ್ಯಾಸ ಅಂದ್ರೆ ನಿಮ್ಮಂತ ಕವಿಗಳೇ ನನ್ನ ಕವಿತೆ ಸಾಲುಗಳಿಗೆ ಚಪ್ಪಾಳೆ ಹೊಡೆದಿದ್ರೆ ಹಿತಾತ್ ಖಾನ್ಗೆ ಅದು ಹಿಡಿಸ್ಲಿಲ್ಲ ಅಂತ. ಆಗ ಸುಲ್ತಾನ್, ನನಗೆ ಕವಿತೆಗಳು ಅಷ್ಟಾಗಿ ಅರ್ಥ ಆಗೋದಿಲ್ಲ ಅಂತಾನೆ. ಅದಕ್ಕೆ ಅಲಾವುದ್ದೀನ್, ನಿನಗೆ ಪ್ರೀತಿ ಅನ್ನೋದ್ರ ಬಗ್ಗೆ ಅರ್ಥನೇ ಆಗೋದಿಲ್ಲ, ಯಾಕಂದ್ರೆ ನೀನು ಕವಿ ಅಲ್ಲ ಹೇಳಿ ಎಂದಾಗ ಅಲ್ಲಿದ್ದವರೆಲ್ಲ ನಕ್ಕು ಬಿಡ್ತಾರೆ. ಹಿತಾತ್ ಖಾನ್ಗೆ ತುಂಬಾ ಅವಮಾನವಾಗುತ್ತೆ. ಅಲ್ಲಿಂದ ಹೊರಗಡೆ ಬಂದವನು, ಇವತ್ತು ರಾತ್ರಿ ಹೇಗಿದ್ರು ಸಂಭ್ರಮಾಚರಣೆ ಜೋರಾಗಿರುತ್ತೆ, ಇದೇ ಒಳ್ಳೆ ಸಮಯ, ಅಲಾವುದ್ದೀನ ಸಿಂಹಾಸನದಿಂದ ಕಿತ್ತೆಸಿತೀನಿ ಅಂತ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಅದೇ ರಾತ್ರಿ ಪದ್ಮಾವತಿ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ಅದರ ಸಂಭ್ರಮಾಚರಣೆಯನ್ನ ಜೋರಾಗಿ ಹಾಡ್ತಾ ಕುಣಿತಾ ಅಲಾವುದ್ದೀನ್ ಎಂಜಾಯ್ ಮಾಡ್ತಿರ್ತಾನೆ. ಎಲ್ಲರೂ ಕುಡಿದ ನಶೆಯಲ್ಲಿ ಕುಣಿತಿರ್ಬೇಕಾದ್ರೆ ಅಲಾವುದ್ದೀನ್ಗೆ ಎಲ್ಲಿಂದಲೋ ಬಾಣಗಳು ಬಂದು ಮೈ ಹೋಗ್ತವೆ. ಎದೆ, ಕಾಲುಗಳು, ತೊಡೆ ಎಲ್ಲ ಕಡೆ ಬಾಣದ ಏಟು ಬೀಳುತ್ತೆ. ಹಿತಾತ್ ಖಾನ್ ಬಾಣಗಳ ಮೂತಿಗೆ ವಿಷ ಹಾಕಿ ಹೊಡೆದ್ರು ಅಲಾವುದ್ದೀನ್ ಹೇಗೋ ಬದುಕೊಂಡ್ಬಿಡ್ತಾನೆ. ಅವನನ್ನ ನೋಡ್ಬೇಕು ಅಂತ ಕೋಣೆ ಒಳಗಡೆ ಬಂದ ಹಿತಾತ್ ಖಾನ್ ಪ್ರಜ್ಞೆ ಇಲ್ಲ ಅನ್ಕೊಂಡು ಅಲಾವುದ್ದೀನ್ ಹತ್ರ ಬಂದು, ಸಿಂಹಾಸನಕ್ಕೋಸ್ಕರ ನನ್ನ ಚಿಕ್ಕಪ್ಪನನ್ನೇ ಕೊಂದೆ ಅಲ್ವಾ, ಈಗ ನಾನ್ ನಿನ್ನ ಕೊಲ್ತಿದ್ದೀನಿ, ಮುಂದಿನ ಸುಲ್ತಾನ ನಾನೇ ಆಗ್ತೀನಿ ಎಂದ ತಕ್ಷಣನೇ ಅಲಾವುದ್ದೀನ್ ಒಂದೇ ಕೈಯಲ್ಲಿ ಅವನನ್ನ ಎಳೆದು ಎದೆಗೆ ಒತ್ತಿ ಉಸಿರುಗಟ್ಟಿಸಿ ಪ್ರಾಣ ತೆಗೆದುಬಿಡ್ತಾನೆ. ಪದ್ಮಾವತಿ ಅಲಾವುದ್ದೀನ್ ಅರಮನೆಯಲ್ಲಿ ನಮಾಜ್ ಮಾಡೋ ಸಂದರ್ಭದಲ್ಲಿ ನಾವು ಅಲ್ಲಿಗೆ ತಲುಪೋ ರೀತಿ ವ್ಯವಸ್ಥೆ ಮಾಡಿ ಅಂತ ಘೋರಾ ಸಿಂಗ್ಗೆ ಹೇಳ್ತಾಳೆ. ಪದ್ಮಾವತಿ ದೆಹಲಿ ಗಡಿ ದಾಟಿ ಬರ್ತಿದ್ದಾಳೆ ಅಂತ ಖುಷಿಯಾಗಿ ಓಡ್ ಬಂದು ಮಲ್ಲಿಕ್ ಕಫೂರ್ ಹೇಳಿದಾಗ ಅಲಾವುದ್ದೀನ್, ನಾನೇ ಖುದ್ದಾಗಿ ಸ್ವಾಗತ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ದಿರುವಾಗ ಬರ್ತಿದ್ದಾಳೆ, ನನ್ನಿಂದ ಎದ್ದೇಳಕ್ಕೂ ಆಗ್ತಿಲ್ವಲ್ಲ ಅಂದಾಗ ಮಲ್ಲಿಕ್, ನೀವು ಚಿಂತೆ ಮಾಡ್ಕೋಬೇಡಿ, ನಾನೇ ಸ್ವತಃ ಸ್ವಾಗತ ಮಾಡ್ಕೊಳ್ತೀನಿ ಅಂದ್ರೆ ಮೆಹರು, ಬೇಡ ನಾನು ಪದ್ಮಾವತಿಯನ್ನ ಸ್ವಾಗತ ಮಾಡ್ತೀನಿ ಅಂತಾಳೆ. ಅದಕ್ಕೆ ಅಲಾವುದ್ದೀನ್, ನೀನ್ ಹೇಳಿದ್ದು ಸರಿನೇ, ನನಗೆ ಬೇರೆ ಯಾವ ಗಂಡಸು ಕೂಡ ರಾಣಿ ಪದ್ಮಾವತಿಯನ್ನ ಸ್ವಾಗತ ಮಾಡೋದು ಇಷ್ಟ ಇಲ್ಲ, ನೀನೇ ಸ್ವಾಗತ ಮಾಡುವಂತ ಅನುಮತಿ ಕೊಡ್ತಾನೆ. ಈಗ ಪದ್ಮಾವತಿ ನಮಾಜ್ ಸಮಯಕ್ಕೆ ಸರಿಯಾಗಿ ಬರ್ತಾಳೆ. ಮೆಹರು ಅವರನ್ನ ಸ್ವಾಗತ ಮಾಡ್ಕೊಂಡು, ನಿಮ್ಮನ್ನ ನೋಡ್ತಿದ್ರೆ ದೇವಾನು ದೇವತೆಗಳೇ ಮನಸೋಲ್ತಾರೆ, ಅಂತದ್ರಲ್ಲಿ ಸುಲ್ತಾನ್ ಒಬ್ಬ ಮನುಷ್ಯ ಅಂತಾಳೆ. ಅದಕ್ಕೆ ಪದ್ಮಾವತಿ, ಮನುಷ್ಯ ಅಲ್ಲ ಮೃಗ, ನಿಬಂಧನೆ ಪ್ರಕಾರ ನಾನು ಮೊದಲು ನನ್ನ ಗಂಡನನ್ನ ನೋಡ್ಬೇಕು, ನನ್ ಜೊತೆ ಘೋರಾ ಸಿಂಗ್ ಮತ್ತೆ ಸುಜಾನ್ ಸಿಂಗ್ ಬರ್ತಾರೆ ಅಂತ ಹೇಳಿ ಈಗ ಮೆಹರು ಸೆರೆಮನೆ ಕಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಅಲಾವುದ್ದೀನ್ ಮೊದಲ ಬಾರಿ ಪದ್ಮಾವತಿನ ಭೇಟಿಯಾಗೋಕೆ ಖಾಸಗಿ ದರ್ಬಾರ್ಗೆ ಚೇರ್ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅಲಾವುದ್ದೀನ್ಗೆ ಕನಿಷ್ಠ ಪಕ್ಷ ನಿಂತ್ಕೊಳ್ಳುವಷ್ಟು ಶಕ್ತಿ ಕೂಡ ಇರೋದಿಲ್ಲ. ತಾನು ಪದ್ಮಾವತಿಯನ್ನ ನೋಡ್ಬೇಕಾದ್ರೆ ಸುತ್ತ ಒಬ್ಬ ಸೈನಿಕ ಕೂಡ ಇರಬಾರ್ದು, ಎಲ್ಲರನ್ನ ಕಳಿಸ್ಬಿಡು ಅಂತ ಮಲ್ಲಿಕ್ ಕಫೂರ್ಗೆ ಹೇಳ್ತಾನೆ. ಈಗ ಪದ್ಮಾವತಿ ಹೋಗಿ ರತನ್ ಸಿಂಗ್ ನ ಭೇಟಿಯಾದ್ರೆ ರತನ್ ಸಿಂಗ್ ಅವಳನ್ನ ನೋಡಿ, ಚಿತ್ತೂರು ನಮ್ಮ ಶತ್ರುಗಳಿಗೆ ತಲೆ ತೆಗೆಸ್ಬಿಟ್ಟಿದ್ಯಾ, ಸುಲ್ತಾನ್ ನಿಬಂಧನೆಗಳನ್ನ ಒಪ್ಕೊಂಡು ಬಿಟ್ಟಿದ್ದೀರಾ, ಏನಕ್ಕಾಗಿ ಇಲ್ಲಿಗೆ ಬಂದಿದ್ಯಾ ಅಂತ ಕೂಗಾಡ್ತಾನೆ. ಆಗ ಮೆಹರು, ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ, ನಮಗೆ ತುಂಬಾ ಸಮಯ ಇಲ್ಲ, ನಮ್ಮ ರಹಸ್ಯ ಸುರಂಗ ಮಾರ್ಗದ ದಾರಿಯನ್ನ ನಿಮ್ಗೆ ತೋರಿಸ್ತೀನಿ, ಇಲ್ಲಿಂದ ನೀವಿಬ್ರು ಕೂಡ ತಪ್ಪಿಸ್ಕೊಂಡ್ ಬಿಡಿ ಅಂತಾಳೆ. ಪದ್ಮಾವತಿ, ನೀವು ಸಹಾಯ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸಹಾಯ ನನಗೆ ನಾನ್ ಮಾಡ್ಕೊಳ್ತಿದ್ದೀನಿ, ಸುಲ್ತಾನ್ ಹೀನ ಅಪರಾಧ ಮಾಡೋದ್ರಿಂದ ತಡೆ ಹಿಡಿತಿದ್ದೀನಿ ಅಂತ ಹೇಳಿ ತಕ್ಷಣ ಬೀಗ ತೆಗೆದು ಒಳಗಡೆ ಕಳಿಸಿ ಸುಜಾನ್ ಸಿಂಗ್ ಮತ್ತೆ ಘೋರಾ ಸಿಂಗ್ ರಾಜನನ್ನ ಬಂಧನದಿಂದ ಬಿಡಿಸ್ತಾರೆ. ನಮಾಜ್ ಮುಗಿದು ಸೇವಕರು ಬರೋದ್ರೊಳಗಡೆ ನೀವು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳ್ತಾಳೆ. ಆದ್ರೆ ರತನ್ ಸಿಂಗ್, ನಾನು ಅಲಾವುದ್ದೀನ್ ನ ಭೇಟಿ ಮಾಡದೆ ಇಲ್ಲಿಂದ ಹೋಗೋದಿಲ್ಲ ಅಂತ ಹಠ ಮಾಡ್ತಾನೆ. ಆಗ ಮೆಹರು, ಇದು ನಿಮ್ಮ ಜೀವಕ್ಕೆ ಅಪಾಯಕಾರಿ, ದಯವಿಟ್ಟು ಹೊರಟು ಹೋಗಿ ಅಂತಾಳೆ. ಅದಕ್ಕೆ ರತನ್ ಸಿಂಗ್, ನಾವು ರಾಜಪುತರು ಶತ್ರುಗೆ ಬೆನ್ನು ತೋರಿಸಿ ಓಡಿ ಹೋಗೋರಲ್ಲ ಅಂತ ಹೇಳ್ತಾನೆ. ಆಗ ಮೆಹರು ಖಾಸಗಿ ದರ್ಬಾರ್ ದಾರಿ ತೋರಿಸಿ ಒಳಗಡೆ ಕಳಿಸ್ತಾಳೆ. ರತನ್ ಸಿಂಗ್ ದರ್ಬಾರ್ ಒಳಗಡೆ ಬಂದಿದ್ದನ್ನ ನೋಡಿ ಅಲಾವುದ್ದೀನ್, ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳಿದ್ರೆ ರತನ್ ಸಿಂಗ್, ನಾನು ನಿನಗೆ ಮೊದಲೇ ಎಚ್ಚರಿಕೆ ನೀಡಿದ್ದೆ, ಚಿತ್ತೂರಲ್ಲಿ ಹೇಳೋ ಬಿರುಗಾಳಿನ ತಡೆಯೋಕ್ಕಾಗಲ್ಲ ಅಂತ. ಅಂದಾಗ ಅಲಾವುದ್ದೀನ್, ನಾನೆಂತ ದುರಾದೃಷ್ಟವಂತ ಅಂದ್ರೆ ರಾಣಿ ಪದ್ಮಾವತಿಯನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಾಗಲೆಲ್ಲ ನನ್ನ ಮುಂದೆ ನೀನೇ ಬಂದು ನಿಲ್ತೀಯ, ತಗೋ ಈ ಕತ್ತಿನ ತಗೊಂಡು ನನ್ನ ತಲೆ ಕಡ್ದು ಬಿಡು, ಇವತ್ತು ನನ್ನ ಜೀವಂತ ಬಿಟ್ರೆ ಇಡೀ ಜೀವನ ಪೂರ್ತಿ ನೀನು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ರತನ್ ಸಿಂಗ್, ನೀನು ಅದೃಷ್ಟವಂತ ಅಲಾವುದ್ದೀನ್, ನಿನ್ನ ಶತ್ರು ಒಬ್ಬ ರಾಜಪೂತ್, ನಾವು ಯಾವತ್ತು ಗಾಯಗೊಂಡವರನ್ನ
ಅಸಹಾಯಕರನ್ನ ಆಕ್ರಮಣ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅಲಾವುದ್ದೀನ್, ನೀವೆಲ್ಲ ಎಷ್ಟು ಒಳ್ಳೆಯವರು, ನಿಮ್ಮ ತತ್ವ ನೀತಿ ನಿಯಮಗಳೇ ನಿಮ್ಮನ್ನ ಅಪಾಯಕ್ಕೆ ದೂಡುತ್ತೆ. ಆಗ ರತನ್ ಸಿಂಗ್, ನೀನು ನಮ್ಮಿಂದ ನೀತಿ ಕಲಿಯೋದು ತುಂಬಾ ಇದೆ ಅಂದಾಗ ಅಲಾವುದ್ದೀನ್, ಪ್ರೀತಿ ಮತ್ತು ಯುದ್ಧದಲ್ಲಿ ಯಾವುದೇ ನೀತಿ ನಿಯಮಗಳಿಲ್ಲ ಅಂತ ಹೇಳ್ತಾನೆ. ಆಗ ರತನ್ ಸಿಂಗ್, ನಿಯಮಗಳಿಲ್ಲದ ಮೋಸದ ಯುದ್ಧಗಳು ನಿಮ್ಮ ಚರಿತ್ರೆಗೆ ಕಳಂಕವನ್ನ ತರುತ್ತೆ. ಇತಿಹಾಸ ಬರೀ ನೀನು ಹರಿದಾಕುವಂತ ಹಾಳೆಗಳಲ್ಲಿ ಮಾತ್ರ ಇರಲ್ಲ. ಯಾವಾಗ ನಿನ್ನ ಕೈಯಿಂದ ಈ ಕತ್ತಿನ ಎತ್ಕೊಳ್ಳೋಕಾಗುತ್ತೋ ಅವತ್ತು ಯುದ್ಧ ಭೂಮಿಲಿ ನಾವಿಬ್ರು ಭೇಟಿಯಾಗೋಣ. ನಾನು ನನ್ನ ಘನತೆ ಗೌರವ ರಾಣಿಯೊಂದಿಗೆ ನಿನ್ನ ಕಣ್ಣು ಮುಂದೆನೆ ಈ ಕೋಟೆ ಬಿಟ್ಟು ಹೋಗ್ತಿದ್ದೀನಿ. ಈ ಗಾಯ ಸದ್ಯಕ್ಕೆ ವಾಸಿಯಾಗಲ್ಲ, ಅಲ್ಲಿವರೆಗೂ ನನ್ನ ಕತ್ತಿ ನಿನ್ನ ತಲೆ ಮೇಲೆ ತೂಗ್ತಾ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಲಾವುದ್ದೀನ್ ಈಗ ಯಾರನ್ನ ಕೂಗಿದ್ರು ಯಾರು ಬರಲ್ಲ, ಯಾಕಂದ್ರೆ ಅವನೇ ಹೇಳಿದ್ದ ಇಲ್ಲಿ ಒಬ್ಬ ಸೈನಿಕ ಕೂಡ ಇರಬಾರ್ದು ಅಂತ. ಮೆಹರು ಇಷ್ಟೊತ್ತಿಗೆಲ್ಲ ವಿಷಯ ಸೈನಿಕರಿಗೆ ತಲುಪಿಟ್ಟಿರುತ್ತೆ. ಬೇಗ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಘೋರಾ ಸಿಂಗ್, ನೀವು ಹೋಗಿ ನಿಮ್ಮನ್ನ ಹಿಂಬಾಲಿಸೋರನ್ನ ನಾನ್ ನೋಡ್ಕೊಳ್ತೀನಿ, ನಾವು ಚಿತ್ತೂರಿನಲ್ಲಿ ಭೇಟಿಯಾಗೋಣ, ಹರ ಹರ ಮಹಾದೇವ್ ಅಂತ ಹೇಳಿ ಕಳಿಸ್ತಾನೆ. ರಾಣಿ ಪದ್ಮಾವತಿ ಮತ್ತೆ ರಾಜ ರತನ್ ಸಿಂಗ್ ಕೋಟೆ ಬಿಡುವಷ್ಟರಲ್ಲಿ ವಿಷಯ ಗೊತ್ತಾಗಿ ಅಲಾವುದ್ದೀನ್ ಸೈನಿಕರೆಲ್ಲ ಅರಮನೆಯಿಂದ ಆಚೆ ಹೋಗೋಕೆ ಮುಂದಾದ್ರೆ ಅಡ್ಡಲಾಗಿ ಪದ್ಮಾವತಿ ಜೊತೆ ಬಂದಿದ್ದ ಹೆಂಗಸರು ನಿಂತಿರ್ತಾರೆ. ಆದ್ರೆ ಸೆರಗು ಹಾಕೊಂಡು ಬಂದಿದ್ದ ಅವರು ಹೆಂಗಸರಲ್ಲ, ಗಂಡಸರು. ಈಗ ಎರಡೂ ಸೈನ್ಯಗಳ ನಡುವೆ ಯುದ್ಧ ಶುರುವಾಗುತ್ತೆ. ರಾಣಿ ಪದ್ಮಾವತಿ ರತನ್ ಸಿಂಗ್ ಇಬ್ಬರು ಅಲ್ಲಿಂದ ತಪ್ಪಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಯುದ್ಧದಲ್ಲಿ ನೀತಿ ಇಲ್ಲದೆ ಹೋರಾಡೋ ಈ ಸುಲ್ತಾನರು ಸುಜಾನ್ ಸಿಂಗ್ಗೆ ಹಿಂದೆಯಿಂದ ಬೆನ್ನಿಗೆ ಕತ್ತಿ ಹಾಕಿದ್ರೆ ಘೋರಾ ಸಿಂಗ್ ಕೂಡ ಮುಂದೆಯಿಂದ ಹೋರಾಡದೆ ಹಿಂದೆಯಿಂದ ತಲೆ ಕಳೆದು ಬಿಡ್ತಾರೆ. ಈಗ ಮೆಹರುನ ಕರೆಸಿ ಅಲಾವುದ್ದೀನ್, ಇತಾತ್ ಖಾನ್ ಬಿಟ್ಟ ಬಾಣಗಳು ನನಗೆ ಕೈ ತೊಡೆ ಎದೆಗೆ ನಾಟಿದ್ರೆ ನೀನು ನನ್ನ ಹೃದಯಕ್ಕೆ ಚುಚ್ಚಿಬಿಟ್ಟೆ. ನಿನ್ನ ಎಷ್ಟು ಪ್ರೀತಿಸಿದ್ದೆ, ನನಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ. ನನ್ನ ಜೀವನದ ಮಹತ್ವಾಕಾಂಕ್ಷೆ ಕನಸನ್ನ ಕೈ ತಪ್ಪಿಸ್ಬಿಟ್ಟೆ. ಈಗ ನಾನು ನಿನಗಿದ್ದ ಗೌರವ ಘನತೆ ಅಸ್ತಿತ್ವವನ್ನ ಕಿತ್ಕೊಳ್ತೀನಿ ಅಂತ ಹೇಳಿ ನನ್ನ ಕೋಪ ಇವಳನ್ನ ಇಲ್ಲೇ ಸುಟ್ಟು ಹಾಕೋದಕ್ಕೂ ಮುಂಚೆ ಇವಳನ್ನ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಕೊಳಿಸಿ ಅಂತ ಆಜ್ಞೆ ಮಾಡ್ತಾನೆ. ಆಗ ಮೆಹರು, ನಾನು ಹೊರಡೋಕು ಮುಂಚೆ ನನಗೂ ಕೂಡ ಒಂದು ಮಹತ್ವಾಕಾಂಕ್ಷೆ ಇದೆ. ನಿನ್ನ ಕನಸುಗಳೆಲ್ಲ ನೆರವೇರ್ಲಿ, ಆದ್ರೆ ಪದ್ಮಾವತಿನ ಪಡ್ಕೊಳ್ಳೋ ಆಕಾಂಕ್ಷೆ ಮಾತ್ರ ಯಾವತ್ತೂ ನೆರವೇರದೇ ಇರ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈಗ ರಾಜ ರಾಣಿ ಆಗಮನವನ್ನ ತುಂಬಾ ಅದ್ದೂರಿಯಾಗಿ ಸಂತೋಷದಿಂದ ಸಂಭ್ರಮದಿಂದ ಚಿತ್ತೂರು ಸ್ವಾಗತ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇದು ದೊಡ್ಡ ಗೆಲುವು. ಅದರಲ್ಲೂ ಪದ್ಮಾವತಿ ಪಾತ್ರ ತುಂಬಾ ಪ್ರಮುಖವಾದದ್ದು. ಆರತಿ ಬೆಳಗ್ಬೇಕಾದ್ರೆ, ಪ್ರಭು ನಾವೆಲ್ಲ ಸತಿ ಸಾವಿತ್ರಿ ಕಥೆಯನ್ನ ಕೇಳಿದ್ವಿ. ಸಾವಿತ್ರಿ ಮೃತ್ಯು ದೇವತೆ ಯಮನ ಎದುರೇ ಹೋರಾಡಿ ತನ್ನ ಗಂಡನ ಬದುಕಿಸ್ಕೊಂಡ್ಲು ಅಂತ, ಅದು ಸತ್ಯ ಕಥೆ ಅಂತ ನಿಮ್ಮನ್ನ ನೋಡಿದ್ಮೇಲೆ ಅನಿಸ್ತಿದೆ ಅಂತ ಹೇಳಿ ಪದ್ಮಾವತಿಗೆ ಜೈಕಾರ ಹಾಕ್ತಾ ಸ್ವಾಗತ ಮಾಡ್ತಾರೆ. ಆಗ ರತನ್ ಸಿಂಗ್, ಇವತ್ತು ನಾವು ಯಶಸ್ವಿಯಾಗಿ ಚಿತ್ತೂರಿಗೆ ಹಿಂದಿರುಗೋದಕ್ಕೆ ಸಾಧ್ಯವಾಗೋದ್ರ ಹಿಂದೆ ನಮ್ಮ ವೀರ ಯೋಧರಾದ ಸುಜಾನ್ ಸಿಂಗ್ ಮತ್ತೆ ಘೋರಾ ಸಿಂಗ್ ಜೊತೆ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಜೀವ ಒತ್ತೆ ಇಟ್ಟು ನಮ್ಮನ್ನ ಕಾಪಾಡಿದ್ದಾರೆ. ಚಿತ್ತೂರು ಅವರನ್ನ ತಲೆಮಾರುಗಳಿರೋವರೆಗೂ ಸ್ಮರಿಸುತ್ತೆ ಅಂತ ಹೇಳಿ ತೀರು ಹೋದವರ ಹೆಸರಲ್ಲಿ ಜೈಕಾರ ಹಾಕಿಸ್ತಾನೆ. ಆದ್ರೆ ಆ ದುಷ್ಟ ಅಲಾವುದ್ದೀನ್ ಗಾಯಗಳಿಂದ ಚೇತರಿಕೆಯಾಗಿದ್ದೆ ಕೆಲವು ದಿನಗಳು ಕಳೆದು ಮತ್ತೆ ಚಿತ್ತೂರಿನ ಮೇಲೆ ದಂಡಯಾತ್ರೆ ಬರ್ತಾನೆ. ಚಿತ್ತೂರಿನ ಕೋಟೆ ಮುಟ್ಟೋದಕ್ಕೆ ಆಗಲ್ಲ, ಯಾಕಂದ್ರೆ ಸೈನಿಕರು ಕೋಟೆಗೂ ಮುಂಚೆ ಗುಂಡೆಗೆ ಬಿದ್ದು ಸಾಯ್ತಾರೆ ಅಂತ ಈ ಸಲ ತುಂಬಾ ದೊಡ್ಡ ಸಿದ್ಧತೆಯನ್ನೇ ಮಾಡ್ಕೊಂಡು ಬಂದಿರ್ತಾನೆ. ಸಾವಿರಾರು ಸೈನಿಕರು, ಆನೆಗಳು, ಕುದುರೆಗಳು, ಮುಖ್ಯವಾಗಿ ಈ ಬಾರಿ ಹಿಂದೆಂದೂ ಕಂಡು ಕೇಳರಿದ ದೊಡ್ಡ ಆಯುಧವನ್ನ ತಂದಿರ್ತಾನೆ. ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಮುಂದೆ ನೋಡಿ. ಯುದ್ಧ ಭೂಮಿಗೆ ಬರೋಕು ಮುಂಚೆ ತನ್ನ ಕವಿಗೆ ನನ್ನ ಭಾವನೆಗಳನ್ನೆಲ್ಲ ಕವಿತೆ ಮೂಲಕ ಬರೆದು ಅದರಲ್ಲಿ ಪದ್ಮಾವತಿಗೋಸ್ಕರ ಇನ್ನೊಂದು ರಾತ್ರಿ ಮಾತ್ರ ಕಾಯ್ತೀನಿ ಅಂತ ಸ್ಪಷ್ಟವಾಗಿ ಸಂದೇಶ ಕೊಡು ಅಂತ ಹೇಳಿ ಸಂಕೋಲೆ ಬರ್ಸ್ತಾನೆ. ಅಲಾವುದ್ದೀನ್ ಪದ್ಮಾವತಿಗೆ ಬರ್ಸಿದ್ದ ಆ ಸಂಕೋಲೆಯನ್ನ ಬಾಣಕ್ಕೆ ಬಿಟ್ಟು ಕಳಿಸಿದಾಗ ಅದನ್ನ ತೆಗೆದು ನೋಡಿದ ಪದ್ಮಾವತಿ ಹಿಂದೂ ಮುಂದೆ ಯೋಚನೆ ಮಾಡದೆ ಅದನ್ನ ಬೆಂಕಿಗೆ ಹಾಕ್ತಾಳೆ. ಅಲಾವುದ್ದೀನ್ ಅಂತೂ ಯಾವಾಗ ನನ್ನ ಪತ್ರಕ್ಕೆ ಉತ್ತರ ಬರುತ್ತೋ ಅಂತ ಚಡಪಡಿಸ್ತಾ ಕಾಯ್ತಾ ಇದ್ದಾನೆ. ಕಾದು ಕಾದು ಸಾಕಾಗಿ ಕೋಟೆಯಿಂದ ಪದ್ಮಾವತಿ ಹೊರಗಡೆ ಬರ್ತಾಳೆ ಅಂತ ಭಾವಿಸಿ ಅವಳು ಆಚೆ ಬಂದ ತಕ್ಷಣ ನೋಡುವ ಮೊದಲಿಗ ನಾನೇ ಆಗಿರ್ಬೇಕು ಅಂತ ಮುಂದೆ ಬಂದು ನಿಂತು ಕಾಯ್ತಿರ್ತಾನೆ. ಇಲ್ಲಿ ರತನ್ ಸಿಂಗ್ ಯುದ್ಧಕ್ಕೆ ಸಿದ್ಧವಾಗಿ ಕತ್ತಿಯನ್ನ ತಂದು ಪದ್ಮಾವತಿ ಕೈಯಲ್ಲಿಟ್ಟು, ನಿನ್ನ ಕೈಯಲ್ಲಿ ಕತ್ತಿ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ, ಆದ್ರೆ ನೀನು ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು ಯಾಕೆ? ನಾನು ಯುದ್ಧದಿಂದ ಮರಳಿ ಬರೋದಿಲ್ಲ ಅಂತ ಭಯನ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಪದ್ಮಾವತಿ, ನಾನು ಯಾವತ್ತೂ ಯಾವುದಕ್ಕೂ ಹೆದರದವಳೆ ಅಲ್ಲ, ನನಗೆ ಒಂದು ಅನುಮತಿ ಬೇಕಿದೆ. ನನ್ನ ಗೌರವ ಘನತೆ ಶೀಲವನ್ನು ಬಿಟ್ಟು ಕೊಡುವ ಸಂದರ್ಭ ಬಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಅನುಮತಿ ಪಡ್ಕೊಳ್ತಾಳೆ. ಅಲಾವುದ್ದೀನ್ ಪದ್ಮಾವತಿಗೋಸ್ಕರ ಕಣ್ಣು ಬಿಟ್ಕೊಂಡು ಕಾಯ್ಕೊಂಡೇ ನಿಂತಿದ್ದಾನೆ. ಪದ್ಮಾವತಿ ಒಂದು ಬಿಳಿ ಬಟ್ಟೆನ ತಗೊಂಡು ಸಾವಿನಲ್ಲೂ ಗಂಡನ ಚೆಹರೆ ಜೊತೆಲಿ ಇರಲಿ ಅಂತ ಆ ಬಟ್ಟೆ ಮೇಲೆ ರತನ್ ಸಿಂಗ್ ಹಸ್ತದ ಗುರುತುಗಳನ್ನ ಹಾಕಿಸ್ಕೊತಾಳೆ. ಪದ್ಮಾವತಿಗಾಗಿ ತುಂಬಾ ಹೊತ್ತು ಕಾದು ಹತಾಶನಾದ ಅಲಾವುದ್ದೀನ್ ಆ ದೊಡ್ಡ ಆಯುಧವನ್ನ ಪ್ರಯೋಗ ಮಾಡೋಕೆ ಹೇಳ್ತಾನೆ. ಆನೆಗಳಿಂದ ಎಳೆಸಿ ತಂದಿರುವ ಆ ದೈತ್ಯ ಆಯುಧವನ್ನ ನೋಡಿ ರತನ್ ಸಿಂಗ್ ಸೇನಾಧಿಪತಿಗಳು, ಇಂಥದ್ದೊಂದು ಆಯುಧನ ನಾನು ಈ ಹಿಂದೆ ನೋಡೇ ಇಲ್ಲ ಅಂತ ಆಶ್ಚರ್ಯಚಕಿತರಾಗ್ತಾ ಇರ್ತಾರೆ. ಆಗ ಆ ದೈತ್ಯ ಆಯುಧವನ್ನ ಸಿದ್ಧಪಡಿಸಿ ಗುಂಡುಗಳಿಗೆ ತೈಲ ಹಾಕಿ ಬೆಂಕಿ ಹಚ್ಚಿ ರಿಲೀಸ್ ಮಾಡಿದ್ರೆ ಅವುಗಳು ಹೋಗಿ ಅರಮನೆಯ ಕೋಟೆಗೆ ಬಡಿತವೆ. ಅವುಗಳ ಹೊಡೆತದ ರಭಸಕ್ಕೆ ಅರಮನೆಯೇ ಕಂಪಿಸುತ್ತೆ. ರಾಜ ರತನ್ ಸಿಂಗ್ ಯುದ್ಧಕ್ಕೆ ಸಿದ್ಧನಾಗಿ ಆಚೆ ಬರ್ತಾನೆ. ಚಿತ್ತೂರಿನ ಸೈನಿಕರ ಸಂಖ್ಯಾ ಬಲ ಕಡಿಮೆ ಇದ್ರು ಘನತೆ ವಿಷಯ ಬಂದಾಗ ಅಲಾವುದ್ದೀನ್ ಎಂತ ದೊಡ್ಡ ಸೈನ್ಯ ತಂದಿದ್ರು ಆತ್ಮಸ್ಥೈರ್ಯದಿಂದ ಹೋರಾಡಕ್ಕೆ ಎಲ್ಲರೂ ಸಿದ್ಧರಾಗಿ ಕೋಟೆಯಿಂದ ಆಚೆ ಬರ್ತಾರೆ. ಎರಡು ಸೈನ್ಯಗಳ ಮುಖಾಮುಖಿಯಾಗಿ ನಿಂತಾಗ ರತನ್ ಸಿಂಗ್ ಸೇನಾಧಿಪತಿ, ಮಹಾರಾಜ ನಿಮ್ಮ ಆಜ್ಞೆಗಾಗಿ ನಮ್ಮ ಸೈನ್ಯ ಕಾಯ್ತಾ ಇದೆ ಅಂತಾನೆ. ಆಗ ರತನ್ ಸಿಂಗ್, ಬೇಡ, ಇದು ನನ್ನ ಮತ್ತೆ ಅಲಾವುದ್ದೀನ್ ಮಧ್ಯೆ ಇರೋ ಯುದ್ಧ, ನಾನೊಬ್ಬನೇ ಏಕಾಂಗಿಯಾಗಿ ಹೋಗ್ತೀನಿ ಅಂತ ಹೇಳಿ ಒಬ್ಬನೇ ಇವರ ಕಡೆ ಬರ್ತಿರ್ತಾನೆ. ಅಲಾವುದ್ದೀನ್
ಅಲಾವುದ್ದೀನ್ಗೆ ನೇರ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಅರ್ಥವಾಗಿ ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು ಅಂತ ಚಾಕುವಲ್ಲಿ ಕೈ ಕೊಯ್ದು ರಕ್ತವನ್ನ ಮುಖಕ್ಕೆ ಬಳ್ಕೊಂಡು ಅವನು ಕೂಡ ಒಬ್ಬನೇ ಬರ್ತಾನೆ. ಈಗ ಇಬ್ಬರು ಮುಖಾಮುಖಿ ಆಗ್ತಾರೆ. ಕೋಪದಿಂದ ಬಂದ ರತನ್ ಸಿಂಗ್ ಮೊದಲ ದಾಳಿ ಮಾಡಿ ಅಲಾವುದ್ದೀನ್ ಅನ್ನ ಹಿಮ್ಮೆಟ್ಟಿಸ್ತಾನೆ. ಅಲಾವುದ್ದೀನ್ ಕೂಡ ಬಲವಾಗಿ ಪ್ರತಿದಾಳಿ ಮಾಡ್ತಾನೆ. ಇಲ್ಲಿ ಇವರಿಬ್ಬರ ಮಧ್ಯೆ ಭೀಕರವಾಗಿ ಯುದ್ಧ ನಡೀತಿದ್ರೆ ಕೋಟೆ ಒಳಗಡೆ ಪದ್ಮಾವತಿ ಹೆಂಗಸರನ್ನೆಲ್ಲ ಉದ್ದೇಶಿಸಿ ಯುಗ ಯುಗಗಳಿಂದಲೂ ನ್ಯಾಯಕ್ಕೋಸ್ಕರ ಧರ್ಮ ಅಧರ್ಮದ ನಡುವೆ ಯುದ್ಧ ನಡೀತಾನೆ ಬಂದಿದೆ. ರಾಮ ರಾವಣನ ಮಧ್ಯೆ, ಪಾಂಡವ ಕೌರವರ ಮಧ್ಯೆ, ಈಗ ರಾಜಪೂತ್ ಖಿಳ್ಜಿಗಳ ಮಧ್ಯೆ. ಪ್ರತಿ ಯುದ್ಧದಲ್ಲೂ ಕೊನೆಯಲ್ಲಿ ಗೆಲ್ಲೋದು ಸತ್ಯ ಧರ್ಮನೇ. ಇವತ್ತು ಸಾವಿರಾರು ರಾಜಪುತರು ನಮ್ಮ ಗೌರವವನ್ನ ಕಾಪಾಡಲು ಹೋರಾಟಕ್ಕೆ ಹೋಗಿದ್ದಾರೆ. ಇಲ್ಲಿವರೆಗೂ ಚಿತ್ತೂರು ಕೋಟೆ ನಮ್ಮನ್ನ ರಕ್ಷಿಸಿದೆ. ಈಗ ಸ್ವತಃ ನಮ್ಮ ಯೋಧರೇ ಅಖಾಡಕ್ಕಿಳಿದಿದ್ದಾರೆ. ಅವರೆಲ್ಲ ನಮಗೆ ದೇವರ ಸಮಾನ. ಇವತ್ತು ರಾಜಪುತರು ಜಳಪಿಸುವ ಖಡ್ಗದ ಶಬ್ದ ತಲೆಮಾರುಗಳವರೆಗೂ ಕೇಳಿಸ್ತಿರ್ಬೇಕು ಅಂತ ಎಲ್ಲರಿಗೂ ಉತ್ಸಾಹ ತುಂಬುತ್ತಿರ್ತಾಳೆ. ಹೊರಗಡೆ ಇವರಿಬ್ಬರ ನಡುವೆ ನಡೀತಿರುವ ಭೀಕರ ಕಾಳಗದಲ್ಲಿ ರತನ್ ಸಿಂಗ್ ಮುನ್ನಡೆ ಸಾಧಿಸಿ ಅಲಾವುದ್ದೀನ್ ಕಿರೀಟ ಕಿತ್ತು ಬಿಸಾಡ್ತಾನೆ. ಈಗ ಅಲಾವುದ್ದೀನ್ಗೆ ವಿಪರೀತ ಕೋಪ ಬಂದು ಇರೋ ಬರೋ ಬಲ ಎಲ್ಲ ಪ್ರಯೋಗ ಮಾಡ್ತಾನೆ. ಅವನೆಷ್ಟೇ ಪ್ರಯತ್ನ ಪಟ್ಟರು ಸಮರ್ಥವಾಗಿ ಹೋರಾಟ ಮಾಡಿದ ರತನ್ ಸಿಂಗ್ ಅವನ ಕೈಯಿಂದ ಕತ್ತಿ ಕಸಿದು ನೆಲ ಕುರುಳಿಸ್ತಾನೆ. ಈಗ ಎಲ್ಲಾ ಅವಕಾಶ ರತನ್ ಸಿಂಗ್ ಕಡೆ ಇದೆ. ತಕ್ಷಣ ಅಲಾವುದ್ದೀನ್ ಮುಗಿಸ್ಬಿಡೋಣ ಅಂತ ಕತ್ತಿ ಹಿಡಿದು ಅವನ ಕಡೆ ಓಡ್ತಿರ್ತಾನೆ. ಅಷ್ಟರಲ್ಲಿ ಹೇಡಿ ಕಿಳ್ಜಿಗಳು ರತನ್ ಸಿಂಗ್ ಗೆ ಹಿಂದೆಯಿಂದ ಬಾಣ ಬಿಟ್ಬಿಡ್ತಾರೆ. ರತನ್ ಸಿಂಗ್ ಸಾವಿಗೆ ಹತ್ರ ಆಗ್ತಿದ್ದಾಗ ಕೊನೆಯದಾಗಿ ಇದೊಂದು ಹೋರಾಟದಲ್ಲಾದ್ರೂ ನಿಯತ್ತಿನಿಂದ ವೀರನಂತೆ ಹೋರಾಡಬಹುದಿತ್ತಲ್ಲ ಅಲಾವುದ್ದೀನ್ ಅಂದಾಗ ಅವನು ಯುದ್ಧದಲ್ಲಿರೋದು ಒಂದೇ ನಿಯಮ, ಹೇಗೆ ಗೆಲ್ತೀವಿ ಅನ್ನೋದಕ್ಕಿಂತ ಗೆಲ್ತೀವಿ ಅನ್ನೋದಷ್ಟೇ ಮುಖ್ಯ ಅಂತಾನೆ. ಇವನ ಮೋಸದ ಯುದ್ಧಕ್ಕೆ ನೈತಿಕತೆಯಿಂದ ಹೋರಾಡ್ತಿದ್ದ ರತನ್ ಸಿಂಗ್ ಪ್ರಾಣ ಬಿಡ್ತಾನೆ. ತಮ್ಮ ರಾಜನನ್ನ ಕೊಂದಿದ್ದೆ ರತನ್ ಸಿಂಗ್ ಸೈನ್ಯ ಅಲಾವುದ್ದೀನ್ ಸೈನ್ಯ ಮೇಲೆ ಆಕ್ರಮಣಕ್ಕೆ ಮುಂದಾಗುತ್ತೆ. ಈ ಕಡೆ ಪದ್ಮಾವತಿ ಮಹಿಳೆಯರಿಗೆ ಈ ಯುದ್ಧದಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದ್ರು, ನಮ್ಮ ವೈರಿಗಳಿಗೆ ಗೆಲುವನ್ನು ದಕ್ಕಿಸೋದಿಲ್ಲ. ಚಿತ್ತೂರು ಇತಿಹಾಸ ಕಂಡು ಕೇಳರಿಯದ ರೀತಿಯ ಯುದ್ಧಕ್ಕೆ ಮುನ್ನಡಿ ಬರೆಯುತ್ತೆ. ಈ ಯುದ್ಧದ ರಾಯಭರಿಗಳು ನಾವು ಹೆಂಗಸರು. ನಮ್ಮ ಶತ್ರುಗಳು ನಾವು ಹೇಗೆ ಸಂಕಷ್ಟವನ್ನ ಗೆಲುವಾಗಿ ಪರಿವರ್ತಿಸ್ತೀವಿ ಅನ್ನೋದನ್ನ ಇವತ್ತು ನೋಡ್ತಾರೆ. ಕೋಟೆ ಒಳಗಡೆ ದೊಡ್ಡ ಕುಂಡದಲ್ಲಿ ಬೆಂಕಿಯನ್ನ ಹಾಕಿ ನಮ್ಮನ್ನ ನಾವು ಅಗ್ನಿಯಲ್ಲಿ ಲೀನವಾಗಿಸ್ಕೊಳ್ಳೋಣ. ನಮ್ಮ ದೇಹಕ್ಕೆ ಆಸೆ ಪಟ್ಟವ್ರಿಗೆ ನಮ್ಮ ನೆರಳನ್ನು ಕೂಡ ಮುಟ್ಟೋಕಾಗಬಾರದು. ನಮ್ಮ ದೇಹ ಸುಟ್ಟು ಬೂದಿಯಾದ್ರೂ ಪರವಾಗಿಲ್ಲ, ಘನತೆ ಅಮರವಾಗಿ ಉಳ್ಕೊಳ್ಳುತ್ತೆ. ಅಲಾವುದ್ದೀನ್ ಎಷ್ಟು ದೊಡ್ಡ ಸೈನ್ಯದೊಂದಿಗೆ ಬಂದ್ರು ಚಿತ್ತೂರಿನ ಒಂದು ಹೆಣ್ಣನ್ನು ಕೂಡ ಮುಟ್ಟೋಕಾಗಲ್ಲ ಅನ್ನೋದೇ ಅವನ ಜೀವನದ ದೊಡ್ಡ ಸೋಲು ಅಂತ ಹೇಳ್ತಿರ್ಬೇಕಾದ್ರೆ ಒಬ್ಬ ಬಂದು ಮಹಾರಾಣಿ ಮಹಾರಾಜ ಹಸುನಿಗೆ ಬಿಟ್ರು ಅಂತ ವಿಷಯ ತಿಳಿಸ್ತಾನೆ. ರತನ್ ಸಿಂಗ್ ತೀರಿ ಹೋದದನ್ನ ಕೇಳಿ ತುಂಬಾ ದುಃಖವಾಗುತ್ತೆ. ತಕ್ಷಣ ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡೋಕೆ ಹೇಳ್ತಾಳೆ. ಅಲಾವುದ್ದೀನ್ ಕೋಟೆ ಕಡೆ ವೇಗವಾಗಿ ಬರ್ತಿದ್ದಾನೆ. ಕೋಟೆ ಒಳಗಡೆ ಮೊದಲೇ ಸಿದ್ಧಪಡಿಸಿದ್ದ ಅಗ್ನಿಕೊಂಡಕ್ಕೆ ಬೆಂಕಿ ಹಚ್ತಾರೆ. ಈಗ ಪದ್ಮಾವತಿ ಗಂಡನ ಹಸ್ತದ ಚಹರೆ ಇರೋ ಬಟ್ಟೆನ ಕೈಯಲ್ಲಿ ಹಿಡಿದು ಅಗ್ನಿಕುಂಡದ ಕಡೆ ಬರ್ತಾ ಇದ್ದಾಳೆ. ಕಿಳ್ಜಿಗಳು ದೊಡ್ಡ ಮರ ಒಟ್ಟಿಗೆ ಹಿಡಿದು ಮುಖ್ಯ ದ್ವಾರ ಹೊಡಿತಿದ್ದಾರೆ. ಅಂತೂ ಬಾಗಿಲು ಹೊಡೆದು ಒಳಗಡೆ ಬರ್ತಾರೆ. ಅಲಾವುದ್ದೀನ್ ಒಳಗಡೆ ಬಂದ್ರೆ ಎಲ್ಲಾ ಹೆಂಗಸರು ಒಂದೇ ರೀತಿಯ ಬಟ್ಟೆಯಲ್ಲಿದ್ದಾರೆ. ಅವನಿಗೆ ಪದ್ಮಾವತಿ ಯಾರು ಅಂತ ಗೊತ್ತಾಗಲ್ಲ. ಅಷ್ಟು ಜನ ಅವನ ಕಡೆನೆ ಸಾಗ್ತಾ ಮುಂದೆ ಬರ್ತಾರೆ. ಈಗ ಗುಂಪನ್ನ ಭಾಗ ಮಾಡಿ ಬೆಂಕಿ ಕೆಂಡಗಳನ್ನ ತಂದು ಅವನ ಮೇಲೆ ಎಸಿತಾ ದಾಳಿ ಮಾಡ್ತಾರೆ. ಇನ್ನೊಂದು ಕಡೆ ಪದ್ಮಾವತಿ ಬೆಂಕಿಗೆ ಆಹುತಿ ಆಗುವುದಕ್ಕೆ ಅಗ್ನಿಕುಂಡದ ಕಡೆ ನಡ್ಕೊಂಡು ಹೋಗ್ತಿದ್ದಾಳೆ. ಅವಳು ಅಗ್ನಿ ಸ್ಪರ್ಶ ಮಾಡೋವರೆಗೂ ಇವನನ್ನ ತಡೆ ಹಿಡಿಬೇಕು ಅಂತ ಅಲಾವುದ್ದೀನ್ ಮೇಲೆ ಕೆಂಡದ ಹುಂಡೆಗಳಿಂದ ಆಕ್ರಮಣ ಮಾಡ್ತಿದ್ದಾರೆ. ಪದ್ಮಾವತಿ ಅಗ್ನಿಕುಂಡದ ಹತ್ರ ಬಂದಾಗ ಎಲ್ಲರೂ ಅವಳನ್ನ ದೇವತೆ ತರ ನೋಡ್ತಾ ಜೈ ಭವಾನಿ ಅಂತ ಜೈಕಾರ ಕೂಗ್ತಾರೆ. ಅಲಾವುದ್ದೀನ್ ಆ ಹೆಂಗಸರಿಂದ ತಪ್ಪಿಸ್ಕೊಂಡು ಗೋಡೆ ಮೇಲೆ ಹತ್ತಿ ಬರ್ತಿರ್ತಾನೆ. ಎಲ್ಲಿ ನೋಡಿದ್ರು ಒಂದೇ ರೀತಿಯ ಬಟ್ಟೆ ಹಾಕಿರೋ ಹೆಂಗಸರು. ಅವನಿಗಂತೂ ಹುಚ್ಚು ಹಿಡಿದ ಹಾಗಾಗತ್ತೆ. ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಇವರೆಲ್ಲ ಏನ್ ಮಾಡಕ್ ಹೊರಟಿದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಅಗ್ನಿ ಪ್ರವೇಶಕ್ಕೆ ಪದ್ಮಾವತಿ ಜೊತೆ ಎಲ್ಲಾ ಹೆಂಗಸರು ಬರ್ತಿದ್ದಾರೆ. ಅದರಲ್ಲಿ ಚಿಕ್ಕ ಮಕ್ಕಳು, ಕನ್ಯೆಯರು, ಗರ್ಭಿಣಿಯರು, ವಯಸ್ಸಾದವರು ಎಲ್ಲರೂ ಇರ್ತಾರೆ. ಅಲಾವುದ್ದೀನ್ಗೆ ಇವರ ಉದ್ದೇಶ ಅರ್ಥ ಆಗಿಲ್ಲ. ಏನೇ ಪ್ರಯತ್ನ ಪಟ್ಟು ಬಂದ್ರು ಅಷ್ಟರಲ್ಲಿ ಹೆಂಗಸರೆಲ್ಲ ಆ ಅಗ್ನಿಕುಂಡಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡು ಪಂಚಭೂತಗಳಲ್ಲಿ ಲೀನ ಆಗ್ಬಿಡ್ತಾರೆ. ತನ್ನನ್ನ ಯಾರಿಂದಾನು ಸೋಲ್ಸೋಕೆ ಆಗಲ್ಲ ಅಂತ ಮೆರಿತಿದ್ದ ಅಲಾವುದ್ದೀನ್ಗೆ ಪದ್ಮಾವತಿ ಜೀವನದಲ್ಲಿ ಮರೆಯೋಕ್ಕಾಗದಿರುವಂತಹ ಸೋಲಿನ ರುಚಿನ ತೋರಿಸ್ತಾಳೆ. ಈ ಗೆಲುವು ಚಿತ್ತೂರಿನ ಇತಿಹಾಸದಲ್ಲಿ ಅಮರವಾಗಿ ಉಳಿಯುತ್ತೆ. ರಾಜಸ್ಥಾನದ ಚಿತ್ತೂರ್ಗರ್ ಕೋಟೆಯಲ್ಲಿ ಪದ್ಮಾವತಿ ಜವಾಹರ್ ಕುಂಡ್ ಐತಿಹಾಸಿಕ ಸ್ಥಳವಾಗಿ ಪ್ರವಾಸಿಗರ ಗಮನ ಸೆಳೆಯುತ್ತೆ. ಗೆಳೆಯರೆ, 13-14ನೇ ಶತಮಾನದಲ್ಲಿ ಅಲಾವುದ್ದೀನ್ ಖಿಳ್ಜಿ ಇದ್ದಿದ್ದು, ಖಿಳ್ಜಿಗಳಿಂದ ರತನ್ ಸಿಂಗ್ ಸೋತಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ರೆ ಪದ್ಮಾವತಿ ಅನ್ನೋ ಕ್ಯಾರೆಕ್ಟರ್ ಒಂದು ಕಾಲ್ಪನಿಕ. ಈ ಘಟನೆಗೆ ಯಾವುದೇ ಪುರಾವೆಗಳಿಲ್ಲ. ಈ ಸಿನಿಮಾದಲ್ಲೂ ಕೂಡ ಇದು ರಿಯಲ್ ಸ್ಟೋರಿ ಅಂತ ಕ್ಲೈಮ್ ಮಾಡಿಲ್ಲ. ಆ ಜವಾಹರ್ ಕುಂಡದ ಮೇಲೆ ಹಲವಾರು ಕಥೆಗಳಿವೆ. ಅದರ ಒಂದು ವರ್ಷನ್ ಅಥವಾ ಈ ಮೂವಿ ಡೈರೆಕ್ಟರ್ ವರ್ಷನ್ ಇದಾಗಿರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ನನ್ನ ಆಲ್ ಟೈಮ್ ಫೇವರೇಟ್ ಮೂವಿಯಾದ ಮಲಯಾಳಂ ಮೂವಿ ಟ್ರಾನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಟ್ರಾನ್ಸ್ ಮೂವಿಲಿ ಕ್ರಿಶ್ಚಿಯಾನಿಟಿಲಿ ಹೇಗೆ ಮೂಢನಂಬಿಕೆಗಳನ್ನ ಹರಡ್ತಾರೆ, ಜನಗಳನ್ನ ಯಾಮಾರಿಸ್ತಾರೆ ಅನ್ನೋದನ್ನ ತುಂಬಾ ನೈಜವಾಗಿ ತೋರಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಫಿಲ್ಮ್. ಮಿಸ್ ಮಾಡದೆ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೂ 72.4% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ನೀವೆಲ್ಲ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಬಿಟ್ರು ನಾನು ನಾಳೆನೇ 3 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಟಚ್ ಆಗ್ಬಿಡ್ತೀನಿ. ಅಟ್ಲೀಸ್ಟ್ 1 ಲ್ಯಾಕ್ ಆದ್ರೂ ಟಚ್ ಆಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರು ಸಪೋರ್ಟ್ ಮಾಡದೆ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಥ್ಯಾಂಕ್ ಯು.